ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತ್ರಿಬಲ್ ಎಸ್ ಸ್ಟಾಕ್ ಎಕ್ಸ್ಪ್ಲೋರರ್ ಕನ್ನಡ ಸ್ಟಾಕ್ ಮಾರ್ಕೆಟ್. ಫಾರ್ ಮೋರ್ ವಿಡಿಯೋಸ್ ಲೈಕ್, ಶೇರ್ and subscribe to my channel. Disclaimer: This is not an investment advice. All the contents of this video are for educational purpose only. Always do your own research before investing. ನಿಫ್ಟಿ 50ಯಲ್ಲಿ ಸ್ಟಾಕ್ಸು 52 ವೀಕ್ ಲೋ ಇರುವಂತಹ ಶೇರ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ನೇದು ಬಂದ್ಬಿಟ್ಟು ನಿಮಗೆ ಅದಾನಿ ಗ್ರೀನ್ ಎನರ್ಜಿ ಇದೆ, ಹಿಂದೂಸ್ತಾನ್ ಜಿಂಕ್ ಇದೆ, ಅದಾನಿ ಪವರ್ ಇದೆ, IRFC ಇದೆ, ಅದಾನಿ ಎಂಟರ್ಪ್ರೈಸಸ್ ಇದೆ, ಟಾಟಾ ಮೋಟರ್ಸ್ ಇದೆ, ಜಿಯೋ ಫೈನಾನ್ಷಿಯಲ್ ಇದೆ, ABB ಇದೆ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಇದೆ, HL REC ಲಿಮಿಟೆಡ್ ಇದೆ, ಸಿಮೆನ್ಸ್ ಇದೆ, ಬಜಾಜ್ ಹೌಸಿಂಗ್ ಇದೆ, ಟ್ರೆಂಟ್ ಇದೆ, LIC ಲೈಫ್ ಇನ್ಶೂರೆನ್ಸ್ ಇದೆ, IOCL ಇದೆ, ಅವೆನ್ಯೂ ಸೂಪರ್ ಮಾರ್ಕೆಟ್ಸ್, ಅದಾನಿ ಪೋರ್ಟ್ಸ್, ಏಷ್ಯನ್ ಪೇಂಟ್ಸ್, ಬಜಾಜ್ ಆಟೋ, ಪವರ್ ಫೈನಾನ್ಸ್ ಕಾರ್ಪೊರೇಷನ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಅಂಬುಜಾ ಸಿಮೆಂಟ್ಸ್, BPCL, ಕೋಲ್ ಇಂಡಿಯಾ, ಗೈಲ್, ಗೋದ್ರೇಜ್ ಕನ್ಸ್ಯೂಮರ್ಸ್, ONGC, CG ಪವರ್ ಅಂಡ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, DLF, NTPC, ಪವರ್ ಗ್ರಿಡ್ ಕಾರ್ಪೊರೇಷನ್, ಹ್ಯಾವೆಲ್ಸ್ ಇಂಡಿಯಾ, ಟಾಟಾ ಪವರ್, ಮ್ಯಾಕ್ರೋಟೆಕ್ ಡೆವೆಲ್ಸ್, ವರುಣ್ ಬೆವರೇಜಸ್, ಝೊಮ್ಯಾಟೊ ಲಿಮಿಟೆಡ್, ಬ್ರಿಟಾನಿಯಾ ಇಂಡಿಯಾ, ಹಿಂದೂಸ್ತಾನ್ ಯುನಿಲಿವರ್, ಆಕ್ಸಿಸ್ ಬ್ಯಾಂಕ್, ಭಾರತ್ ಎಲೆಕ್ಟ್ರಾನಿಕ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, ಟಾಟಾ ಸ್ಟೀಲ್, LTI ಮಿಂಡಟ್ರಿ, ಮ್ಯಾನ್ಕೈಂಡ್ ಫಾರ್ಮಾ, SBI ಲೈಫ್ ಇನ್ಶೂರೆನ್ಸ್, ಇನ್ಫೋ ಎಡ್ಜ್ ಇಂಡಿಯಾ, ಶ್ರೀರಾಮ್ ಫೈನಾನ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಯುನೈಟೆಡ್ ಸ್ಪಿರಿಟ್ಸ್. ನೆಕ್ಸ್ಟ್ ಬಂದ್ಬಿಟ್ಟು ಟೋಟಲ್ 53 ಸ್ಟಾಕ್ಸ್ ನಮಗೆ ಸಿಗ್ತಾ ಇದೆ ಈಗ. ನೆಸ್ಟ್ಲೆ ಇಂಡಿಯಾ, ಟಾಟಾ ಕನ್ಸ್ಯೂಮರ್ಸ್, TVS ಮೋಟರ್ಸ್ ಇದೆ. ಓಕೆನಾ, ಇದರಲ್ಲಿ ನಮಗೆ ಆ್ಯಕ್ಚುಲಿ ಚೆನ್ನಾಗಿರೋ ಕಂಪ್ನಿ, ಇದರಲ್ಲೂ ನಾವು ಫಿಲ್ಟ್ರ್ ಮಾಡ್ಕೋಬೋದು. ಯಾವ ಥರ? ನಮಗೆ ಗೋರ್ಮೆಂಟ್ ಸೆಕ್ಟರ್ಸ್ಗೆ ನಾವು ಜಾಸ್ತಿ ಒತ್ತು ಕೊಡ್ದಿರಾ ಅಂದರೆ, ನಮ್ಗೆ ಗೌರ್ಮೆಂಟ್ ಸೆಕ್ಟರ್ಸ್ ಅಂದರೆ ಗೌರ್ಮೆಂಟ್ ನಮಗೇನಾದರೂ ಫಂಡ್ ರೈಸ್ ಮಾಡೋದು ಇದ್ರ ಮೇಲ್ಗಡೆ, ಆ ಸೆಕ್ಟರ್ಸ್ ಮೇಲ್ಗಡೆ ಆ ಥರ ಏನೋ ಇತ್ತು ಅಂದರೆ ಅವಾಗ ಮಾತ್ರ ಆ ಕಂಪ್ನಿಗಳು ಒಂದು ಸ್ವಲ್ಪ ಸಬ್ಸಿಡೀಸ್ ಅವು ಇವು ಕೊಟ್ಟಾಗ ಮಾತ್ರ ಅವು ನಮಗೆ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ ನಮಗೆ. ಅಂಥವು ಬಿಟ್ಟು ನಾವು ಇದರಲ್ಲಿ ಮತ್ತೆ ಯಾವುದಾದ್ರು ಬೇರೆ ಥರದ್ದು ಅಂದರೆ ಇವಾಗ ಡೈಲಿ ಯೂಸೇಜ್ ಆಗುವಂಥದ್ದು, ಯಾವುದಿದೆ ಡೈಲಿ ಯೂಸೇಜ್ ಆಗೋದು? ಯಾವುದು ಇದೆ? ಹಿಂದೂಸ್ತಾನ್ ಜಿಂಕ್ ಇದೆ, ಅದಾನಿ ಪವರ್ ಇದೆ, ಅದಾನಿ ಎಂಟರ್ಪ್ರೈಸಸ್ ಇದೆ, ಟಾಟಾ ಮೋಟರ್ಸ್ ಇದೆ, ಜಿಯೋ, ABB, ಟ್ರೆಂಟ್ನ ಓಪನ್ ಮಾಡೋಣ. ಟ್ರೆಂಟ್ನ ಓಪನ್ ಮಾಡಿದ್ರೆ ಓಕೆ, ಟ್ರೆಂಟ್ ಈ ಥರ ಓಪನ್ ಮಾಡಿದಾಗ ಅಬೌಟ್ ಇದೆ, ಕೀ ಪಾಯಿಂಟ್ಸ್. ಕೀ ಪಾಯಿಂಟ್ಸಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಥರ ಚೆಕ್ ಮಾಡಿದ್ರೆ ಕೀ ಪಾಯಿಂಟ್ಸು ಪಾರ್ಟ್ ಆಫ್ ಟಾಟಾ ಗ್ರೂಪ್. ಇದು ಟಾಟಾ ಗ್ರೂಪಿನ ಒಂದು ಕಂಪನಿ. ಓಕೆನಾ, the company is a part of the Tata Group, with the Tata Group holding 37%, Tata Sons Pvt Limited holding 32.45 as of March 24. Tata Group companies 100 operating companies in various business sectors. The group operations in over 80 countries across 6 continents. Retail format stores, ಇದು ರಿಟೇಲ್ ಫಾರ್ಮೆಟ್ ಸ್ಟೋರ್ಸ್ಗೆ ಸಂಬಂಧಪಟ್ಟಂತಹ ಒಂದು ಸ್ಟಾಕ್ ಆಗಿದೆ. The company operates 875 plus stores as of 24, ಓಕೆನಾ, ವರ್ಸಸ್ 681 ಸ್ಟೋರ್ಸ್ ಆಫ್ ಇಯರ್ ಆನ್ 23 ಇದು. ಥ್ರೂ ಡಿಫ್ರೆಂಟ್ ಸ್ಟೋರ್ಸ್ ಕಾನ್ಸೆಪ್ಟ್ಸ್. ದೀಸ್ ಇನ್ಕ್ಲೂಡ್ಸ್ ಫ್ಯಾಷನ್ ರಿಟೇಲಿಂಗ್ ಅಂದರೆ ವೆಸ್ಟ್ ಸೈಡ್, ಓನ್ಡ್ ಫಾರ್ಮೆಟ್, ರೆವಿನ್ಯೂ ಶೇರ್ಸ್ 39%. ಇಲ್ಲಿ ಏನಿದೆ ಅಂದರೆ ಇದರಲ್ಲಿ ಪರ್ಫ್ಯೂಮ್ಸ್, ಫುಟ್ವೇರ್ಸ್, ಅಪಿಯರ್ಸ್, ಆಕ್ಸೆಸರೀಸ್, ಕಾಸ್ಮೆಟಿಕ್ಸ್, ಹೋಮ್ ಆಕ್ಸೆಸರೀಸ್, ಗಿಫ್ಟ್ಸ್. ಆಲ್ಮೋಸ್ಟ್ ಇದು ಕಾಸ್ಮೆಟಿಕ್ಸು, ಪರ್ಫ್ಯೂಮ್ಸು, ಹೋಮ್ ಆಕ್ಸೆಸರೀಸು, ಗಿಫ್ಟ್ಸು ಇವೆಲ್ಲ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡೇ ಮಾಡ್ತಾರೆ. ಕಾಸ್ಮೆಟಿಕ್ಸು ಅಷ್ಟೇ, ಪರ್ಫ್ಯೂಮ್ಸು ಅಷ್ಟೇ, ಫುಟ್ವೇರ್ಸ್, ಸ್ಲಿಪ್ಪರ್ಸ್ ಡೈಲಿ ಯೂಸ್ ಆಗಲೇಬೇಕು, ಆಕ್ಸೆಸರೀಸ್, ಕಾಸ್ಮೆಟಿಕ್ಸು, ಜೂಡಾ ಇದು ಸೆಕೆಂಡ್ ಒನ್. ರೆವಿನ್ಯೂ ಶೇರ್ಸು 55% ಬರ್ತಾ ಇದೆ. ಆ್ಯಸ್ ಎ ಫುಟ್ ಪ್ರಿಂಟ್ ಆಫ್ 544 stores across 164 cities,
spread over 7,000 to 10,000 square feet. 203 stores were added in 24. It operates on value fashion concepts, offering appeal across men, women and kids, beauty and cosmetic products and footwear at a affordable price. ಇದು ಅಷ್ಟೇ. ಇದು ಮೋಸ್ಟ್ ಸ್ಟೋರ್ಸ್ ಆರ್ ಇನ್ ದಿ ಸ್ಟೇಟ್ಸ್ ಆಫ್ ಗುಜರಾತಲ್ಲಿದೆ, ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಈ ಥರ ನಾವು ಚೆಕ್ ಮಾಡ್ಕೋಬೋದು. ಇದು ಗೋರ್ಮೆಂಟ್ ಇದು ಇವು ಅನ್ನೋದಕ್ಕಿಂತ ಮತ್ತು ನಮಗೆ ಇದು ಯಾವಾಗಲೂ ಯೂಸ್ ಆಗ್ತಾನೆ ಇರುತ್ತೆ. ಮತ್ತು ಸೋಪ್ಸ್ ಇರುತ್ತೆ. ಸೊ ಆಲ್ಮೋಸ್ಟ್ ಡೈಲಿ ಯೂಸೇಜ್ ಇರುವಂತಹ ಒಂದು ಸ್ಟಾಕ್ ಆಗಿದೆ. ಓಕೆನಾ. ಈ ಥರನವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಎಜುಕೇಷನಲ್ ಪರ್ಪೋಸು. ಮತ್ತು ನೀವು ಇದನ್ನು ಸ್ಟಡಿ ಮಾಡಿ ಮತ್ತು ನೀವು ಸ್ಟಾಕ್ನ ತೊಗೋಬೋದು. ಮತ್ತು ಇದರಲ್ಲಿ ನಾನು ನಿಮ್ಗೆ ಹಳೆ ವಿಡಿಯೋದಲ್ಲಿ ಇದೊಂದು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾವ ಥರ ತೊಗೋಬೇಕು, ಯಾವ ಥರ ಚೆಕ್ ಮಾಡ್ಕೋಬೇಕು ಅಂತ. ಅದನ್ನು ನಾನು ಹಳೆ ವಿಡಿಯೋದಲ್ಲಿ ಡಿಟೇಲಾಗಿ ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ನಾನು ನಿಮಗೆ ತೋರಿಸಿರ್ತೀನಿ. ಓಕೆನಾ. ಆ ವೀಡಿಯೋಸ್ನ ಚೆಕ್ ಮಾಡಿ. ಹಿಂಗಂದರೆ ಮತ್ತೆ ಬ್ಯಾಕ್ ಬಂದರೆ ಸೊ ನಮಗಿಲ್ಲಿ ಮಾರ್ಕೆಟ್ ಕ್ಯಾಪ್ ಎಷ್ಟಿದೆ ಅದನ್ನು ಚೆಕ್ ಮಾಡಬೇಕು. ಕರೆಂಟ್ ಪ್ರೈಸು, ಆಯಿಲು, ಸ್ಟಾಕ್ ಪಿ ಇ, ಬುಕ್ ವ್ಯಾಲ್ಯೂ, ಡಿವಿಡೆಂಟ್ ಯೀಲ್ಡು, ROC, ಸೊ ಇವೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲೇ ನಮಗೆ ಇಲ್ಲಿ ಪಿ ರೇಷಿಯೋ ಅನ್ನೋದು ಇರುತ್ತೆ ನಿಮ್ಗೆ. ಸೊ ಪಿ ರೇಷಿಯೋ ಮೇಲೆ ಸೆಲೆಕ್ಟ್ ಮಾಡಿರಿ 1 ಇಯರ್ಗೆ. ಸೊ ನಮ್ಗೆ ಇದರ ಪಿ ಎಷ್ಟಿರಬೇಕು, ಮೀಡಿಯನ್ ಪಿ 179.2 ಇದೆ. ಕರೆಕ್ಟಾ. ನಮ್ಗೆ ಇದರ ಪಿ ಎಷ್ಟಿದೀಗ, ಪಿ 121.2 ಇದೆ. ಅಂದರೆ ಕಡಿಮೆ ರೇಟಿಗೆ ನಮಗೆ ಸಿಗ್ತಾ ಇದೆ ಇದು ಸ್ಟಾಕ್. ಓಕೆನಾ. ನಾವೀಗ ಇದನ್ನು ಬೈ ಮಾಡ್ಬೋದು. ಇದು ಪ್ರೋಸ್ ಅಂತಂದರೆ ಕಂಪ್ನಿ ಹ್ಯಾಸ್ ರೆಡ್ಯೂಸ್ಡ್ ಡೆಬಿಟ್, ಕಂಪ್ನಿ ಈಸ್ ಎಕ್ಸ್ಪೆಕ್ಟೆಡ್ ಟು ಗಿವ್ ಗುಡ್ ಕ್ವಾರ್ಟರ್. ಸೊ ಇವೆಲ್ಲ ಚೆಕ್ ಮಾಡ್ಬೋದು. ಇದ್ರದ್ದು ಡಿಫಾಲ್ಟ್ ಏನಿದೆ, ಸ್ಟಾಕ್ ಈಸ್ ಟ್ರೇಡಿಂಗ್ ಅಟ್ 38.5 times ಇಟ್ಸ್ ಬುಕ್ ವ್ಯಾಲ್ಯೂ ಅಂತ ಬರ್ತಾ ಇದೆ. ಮತ್ತು ಅರ್ನಿಂಗ್ಸ್ ಇನ್ಕ್ಲೂಡ್ ಅದರ್ ಇನ್ಕಮ್ ಆಫ್ Rs 935 crores ಅದರ್ ಇನ್ಕಮ್ಸು. ಓಕೆನಾ. ಈ ಥರ ಇದೆ. ಸೊ ಇದರಲ್ಲಿ ನಮ್ಗೆ ಡೈರೆಕ್ಟ್ ನಮಗೆ ಕ್ವಾರ್ಟರ್ಲಿ ರಿಸಲ್ಟ್ ನೋಡ್ಕೋಬೋದು ಯಾವ ಥರ ಇದೆ. ಸೊ ಕ್ವಾರ್ಟರ್ಲಿ ರಿಸಲ್ಟು ಚೆನ್ನಾಗಿದೆ. ಕರೆಕ್ಟಾ. 4,000 ಸೇಲ್ಸ್ ಬಂದ್ಬಿಟ್ಟು 4,657. ಸೊ ಆಪ್ರೇಟಿಂಗ್ ಪ್ರಾಫಿಟು 842 ಕೋಟಿ ಇದೆ. ಸೊ ಇವನ್ನೆಲ್ಲ ಆಪ್ರೇಟಿಂಗ್ ಮತ್ತು ನೆಟ್ ಪ್ರಾಫಿಟು ಈ ಥರ ಇದೆ. ಪ್ರಾಫಿಟ್ ಆ್ಯಂಡ್ ಲಾಸಲ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಬಾರೋಯಿಂಗ್ಸ್. ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಬಾರೋಯಿಂಗ್ಸ್ ಅಂತ ಇರುತ್ತೆ. ಸೊ ಬಾರೋಯಿಂಗ್ಸ್ ಅಂದರೆ ಸಾಲ. ಸೊ ಅದನ್ನು ಚೆಕ್ ಮಾಡಿ. ಸೊ ಬಾರೋಯಿಂಗ್ಸ್ ಲಾಂಗ್ ಟರ್ಮಲ್ಲಿ 499 ಕೋಟಿ ಇದೆ. ಶಾರ್ಟ್ ಟರ್ಮಲ್ಲಿ ಇಲ್ಲವೇ ಇಲ್ಲ. ಸೊ ಲಾಂಗ್ ಟರ್ಮ್ ಅಂದರೆ ಸ್ವಲ್ಪ ಇದೆ, ಅಂದರೆ ಇಟ್ಸ್ ಓಕೆ. ಅಂದರೆ ಮೊದಲನೇ ನೋಡಿರಿ, ಮಾರ್ಚ್ 2022ಕ್ಕೆ 4,720 ಅಂದರೆ 497 ಇತ್ತು, 498. ಸೊ ಮಾರ್ಚ್ 2024 499, ಸೆಪ್ಟೆಂಬರ್ 2024 499. ಅಂದರೆ ಶಾರ್ಟ್ ಟರ್ಮ್ ಇಲ್ಲ, ಲಾಂಗ್ ಟರ್ಮ್ ಇದೆ. ಸೊ ನೋ ಪ್ರಾಬ್ಲಮ್. ಸೊ ಅಷ್ಟೊಂದೇನು ಸಾಲ ಏನಿಲ್ಲ. ಕ್ಯಾಶ್ ಫ್ಲೋ ಅದರ ಮುಖ್ಯ ರೇಷಿಯೋಸು. ಸೊ ಇಲ್ಲಿ ಪ್ರಮೋಟರ್ಸ್ ಹೋಲ್ಡಿಂಗು ಅವೆಲ್ಲ FIS ಆ ಥರ ಚೆಕ್ ಮಾಡೋದು ನಾನು ನಿಮ್ಗೆ ಹೇಳ್ಕೊಟ್ಟಿನಿ. ಓಕೆನಾ. ಮತ್ತು ಇಲ್ಲಿ ಡಾಕ್ಯುಮೆಂಟ್ಸು, ಆನ್ಯುವಲ್ ರಿಪೋರ್ಟ್ಸು, ಕ್ರೆಡಿಟ್ ರೇಟಿಂಗು, ಕಾನ್ಕಾಲಲ್ಲಿ ನೀವೇನು ಮಾಡಬೇಕು, PPTನೂ ಚೆಕ್ ಮಾಡ್ಕೋಬೋದು. ಅಂದರೆ ನೆಕ್ಸ್ಟ್ಗೆ ಏನಿದೆ, ಯಾವ ಥರ ಇರುತ್ತೆ, ಸೊ ಇವೆಲ್ಲ ಚೆಕ್ ಮಾಡೋದು. ಸೊ ಇನ್ವೆಸ್ಟರ್ ಪ್ರೆಸೆಂಟೇಷನ್ಸ್ಗೆ ಡೌನ್ಲೋಡ್ ಕೊಡಬೇಕಾಗುತ್ತೆ. ಸೊ ಒಂದು ಕನ್ವರ್ಟು JPG. ಸೊ ನಿಮ್ಗೆ ಇಲ್ಲಿ ಕೊಟ್ಟರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಂದರೆ ಏನೇನು ಇದಿದ್ದಾವೆ ಅಂತ. ಫ್ಯಾಷನ್ ಕಾನ್ಸೆಪ್ಟ್ಸ್ ಯಾವ ಥರ ಇದೆ ನೋಡ್ರಿ. ಈ ಥರ ಇವ್ರು ನಾವು ಏನೇನು ಬ್ರ್ಯಾಂಡ್ಸ್ ಇದೆ. ಮತ್ತು ವೆಸ್ಟ್ ಸೈಡ್ ರೀಸೆಂಟ್ ಸ್ಟೋರ್ಸ್ ನೋಡ್ರಿ ಯಾವ ಥರ, ವೆಸ್ಟ್ ಸೈಡ್ ಅಂತ. ಸೊ ಅವ್ರದ್ದು ಒಂದು ಬ್ರ್ಯಾಂಡ್ ಇದೆ. ಓಕೆನಾ. ಅದರಲ್ಲಿ ಜುಡಿಯೋ ಅಂದರೆ ಈ ಥರ ಬರುತ್ತೆ. ಜುಡಿಯೋ ಕ್ಯಾಂಪೇಜಿನ್ಸ್. ಸೊ ಆಲ್ಮೋಸ್ಟ್ ಎಲ್ಲ ಥರದ್ದು ಸೊ ಈ ಥರ ಇರೋದನ್ನು ನೋಡಿಬಿಟ್ಟು ನೀವು ಸ್ಟಾಕ್ಸ್ನ ಬೈ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ABB ನೋಡ್ಬೋದು ನೀವು. ABB REC ಲಿಮಿಟೆಡ್ ಇದೆ. ಓಕೆನಾ. ಸೊ
ಇವನ್ನೆಲ್ಲ ಚೆಕ್ ಮಾಡ್ಕೋಬೋದು ನಿಮಗೆ, ಯಾಕೆಂದರೆ DLF ಇದೆ, ಚೆನ್ನಾಗಿದೆ DLFನು. ವರುಣ್ ಬೆವರೇಜಸ್ ಚೆನ್ನಾಗಿದೆ, ಝೊಮ್ಯಾಟೊ ಇದೆ, ಇವೆಲ್ಲ ಮತ್ತು ಯುನೈಟೆಡ್ ಸ್ಪಿರಿಟ್ಸ್. ಸೊ ಅಂದರೆ ಈಗ ಸಿಗ್ತಾ ಇರುವಂಥ ಒಂದು ಕಡಿಮೆ ಪ್ರೈಸಲ್ಲಿ ಒಳ್ಳೊಳ್ಳೆ ಸ್ಟಾಕ್ಸ್ ಸಿಗ್ತಾಯಿದೆ. ಇದು ಒಳ್ಳೆ ಟೈಮ್ ಅನ್ನಿಸುತ್ತೆ ಇನ್ವೆಸ್ಟ್ ಮಾಡೋದಕ್ಕೆ, ಯಾಕೆಂದರೆ ಸಮ್ ರೀಸನ್ಸಿಂದ ಮಾರ್ಕೆಟ್ ಕರೆಕ್ಷನ್ ಆಗಿದೆ. ಮತ್ತು ಸಮ್ ಟ್ರಂಪ್ ಅವ್ರ ಕಡೆಯಿಂದನೂ ಸಮ್ ಟ್ಯಾರಿಫು ಅಂತ ಹೇಳ್ಬಿಟ್ಟು ಇದರಿಂದ ಸ್ವಲ್ಪ ಬೈದಿಂದ ಒಂದಷ್ಟು ಜನ ಎಕ್ಸಿಟ್ ಆಗಿರ್ತಾರೆ, ಅಂದರೆ ಸೆಲ್ ಮಾಡಿರ್ತಾರೆ ಸ್ಟಾಕ್ಸ್ನ. ಒಳ್ಳೆ ಅಂದರೆ ಈಗ ಬೈ ಮಾಡೋದಕ್ಕೆ ಒಳ್ಳೆ ಟೈಮ್ ಅನಿಸುತ್ತೆ. ಸೊ ನೀವು ಒಂದು ಸರ್ತಿ ಎಲ್ಲ ಕ್ರಾಶ್ ಚೆಕ್ ಮಾಡಿ, ಎಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ಒಳ್ಳೊಳ್ಳೆ ಸ್ಟಾಕ್ಸ್ನ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥದ್ದು ಮತ್ತು ಒಳ್ಳೆ ರಿಟರ್ನ್ಸ್ ಕೊಡುವಂಥ ಮತ್ತು PE ರೇಷಿಯೋ ಕಡಿಮೆ ಇರುವಂಥದ್ದು ನಾನು ಎಲ್ಲ ಹಳೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಆ ರೇಷಿಯೋಸ್ನೆಲ್ಲ ಚೆಕ್ ಮಾಡಿ ಒಳ್ಳೊಳ್ಳೆ ಸ್ಟಾಕ್ಸ್ನ ಬೈ ಮಾಡಿ ಒಳ್ಳೆ ಪ್ರಾಫಿಟ್ನ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.